ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜ್ಯೋತಿ ದೇವರಾಜ್. ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ನೀವೇನಾದರೂ ಇನ್ಸ್ಟಂಟಾಗಿ ದೋಸೆ ಮಾಡಬೇಕು ಅಂದ್ಕೊಂಡಿದ್ರೆ, ಯಾವುದೇ ರೀತಿ ಅಕ್ಕಿ ಬೇಳೆ ಅಥವಾ ಉದ್ದಿನಬೇಳೆನ ಯಾವುದೇ ರೀತಿಯ ಅಕ್ಕಿ ಅವಲಕ್ಕಿನ ನೆನೆಸದೆ ತುಂಬಾ ಈಸಿಯಾಗಿ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಈ ಗೋಧಿ ದೋಸೆನ ಮಾಡ್ಬೋದು. ಲೇಟ್ ಯಾಕೆ, ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಜರಡಿ ತೊಗೊಂಡಿದ್ದೀನಿ. ಅದಕ್ಕೆ 2 ಬೌಲ್ ಆಗುವಷ್ಟು ಅಂದರೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಸಾಧ್ಯ ಆದಷ್ಟು ಗೋಧಿ ಹಿಟ್ಟನ್ನು ಅಥವಾ ಮೈದಾ ಹಿಟ್ಟು ನೀವು ಯಾವುದಾದ್ರೂ ತೊಗೊಂಡಾಗ ಜರಡಿ ಹಿಡ್ಕೊಂಡೆ ತೊಗೊಳ್ಳಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಗೋಧಿ ಹಿಟ್ಟನ್ನು ಮೆನ್ಷನ್ ಮಾಡಿರೋ ಪ್ರಕಾರ ಗೋಧಿ ಹಿಟ್ಟನ್ನೇ ತೊಗೊಳ್ಳಿ. ಇದೆಲ್ಲ ಚೆನ್ನಾಗಿ ಜರಡಿ ಹಿಡ್ಕೊಂಡ್ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವೈನ ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸ್ವಲ್ಪ ಪೆಪ್ಪರ್ ತೊಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅಜ್ವೈನ ಚೆನ್ನಾಗಿ ಕೈಲೇ ಸ್ಮ್ಯಾಶ್ ಮಾಡಿಕೊಂಡು ಹಾಕಿ, ನಂತರ ನೀವು ಯಾವುದೇ ಕಾರಣಕ್ಕೂ ಕರಿಬೇವನ್ನು ಮಿಸ್ ಮಾಡದೆ ಹಾಕಿ. ತುಂಬಾ ಫ್ಲೇವರಾಗಿ ಟೇಸ್ಟ್ ಮಾತ್ರ ಸೂಪರ್ ಡೂಪರ್ ಆಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮೊದಲಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಇದಕ್ಕೆ ದೋಸೆ ಬ್ಯಾಟರ್ ಯಾವ ಥರ ಇರುತ್ತೋ ಆ ಬ್ಯಾಟರ್ಗೆ ನಾನೀಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಕೈ ವಿಸ್ಕನ್ನು ತೊಗೊಂಡಿದ್ದೀನಿ. ಈ ವಿಸ್ಕ್ ತೊಗೊಳೋದ್ರಿಂದ ಬೇಗ ಗಂಟಿಲ್ಲಂಗೆ ಹಿಟ್ಟನ್ನು ಚೆನ್ನಾಗಿ ನೀವು ಕಲಿಸ್ಕೊಳ್ಬೋದು ಅಥವಾ ಕೈಯಿಂದನಾದರೂ ಕಲಿಸ್ಕೊಳ್ಬೋದು. ಚೆನ್ನಾಗಿ ಗಂಟಿಲ್ಲದಂತೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಅಥವಾ ಈ ದೋಸೆ ಬ್ಯಾಟರ್ಗೆ ಬರೋ ತನಕ ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ಯಾವುದೇ ರೀತಿ ಲಮ್ಸ್ ಇಲ್ಲದ ಥರ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಯಾವುದೇ ರೀತಿ ಹಿಟ್ಟನ್ನು ನೆನೆಸದೆ ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಈ ಗರಿಯಾದ ದೋಸೆ ಕೂಡ ಮಾಡ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಕೂಡ ಮಾಡುವಂಥ ರೆಸಿಪಿ ಆಗಿರುತ್ತೆ. ನೋಡಿ, ಈಗ ನಾನು ಚೆನ್ನಾಗಿ ಗಂಟಿಲ್ಲದಂತೆ ಎಲ್ಲದನ್ನೂ ಹಿಟ್ಟನ್ನು ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನಿಮಗೇನಾದರೂ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದರೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದನ್ನು ನಾನು 20 ನಿಮಿಷ ರೆಸ್ಟ್ಗೆ ಇಡ್ತಾ ಇದ್ದೀನಿ. ಅಂದರೆ ಟೊಮೆಟೊ ಚಟ್ನಿ ಮಾಡೋ ಅಷ್ಟಿಗೆ ಇದು ಕಂಪ್ಲೀಟಾಗಿ 20 ಮಿನಿಟ್ಸ್ ಚೆನ್ನಾಗಿ ನೆಂದಿರುತ್ತೆ. ಸೈಡಲ್ಲಿಡಿ. ಈಗ ಒಂದು ಪ್ಯಾನ್ಗೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊ ಚಟ್ನಿ ಸೂಪರಾಗಿರುತ್ತೆ. ಯಾವುದೇ ರೀತಿ ಶೇಂಗಾ ಯೂಸ್ ಮಾಡದೆ ತುಂಬಾ ಇನ್ಸ್ಟಂಟಾಗಿ ಟೊಮೆಟೊ ಚಟ್ನಿನ ಮಾಡ್ಬೋದು. ಅತಿ ಕಡಿಮೆ ಸಮಯದಲ್ಲಿ ಕೂಡ ಮಾಡುವಂಥ ಚಟ್ನಿ. ನಾನು ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಉದ್ದನೇದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಸಾಧ್ಯ ಆದಷ್ಟು ಸ್ವಲ್ಪ ಬಾಡೋ ತನಕ ಮಾತ್ರ ಫ್ರೈ ಮಾಡ್ಕೊಳ್ಳಿ. ತೀರಾ ಫ್ರೈ ಮಾಡ್ಕೊಳ್ಳೋದು ಬೇಡ. ನಾವು ಮಿಕ್ಸಿ ಜಾರ್ಗೆ ಪೇಸ್ಟ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ಗೆ ಬಂದರೆ ಸಾಕು ಅಷ್ಟೇ. ನಂತರ ನಾನು ಇದಕ್ಕೆ ನೋಡಿ, ಈ ಚಟ್ನಿ ಬರೀ ದೋಸೆಗೆಲ್ಲ, ಪಡ್ಡು, ಇಡ್ಲಿ, ನೀವು ಯಾವುದೇ ರೀತಿಯ ಟಿಫನ್ಸ್ ಏನಾದರೂ ಮಾಡಿದರೆ ಅದ್ರ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ತಪ್ಪಾಗಲ್ಲ. ಚಪಾತಿಗೂ ಸೂಪರಾಗಿರುತ್ತೆ. ಅಷ್ಟು ಟೇಸ್ಟಾಗಿರುತ್ತೆ. ಬಿಸಿ ಮಾಮ್ಸ್ ಆಗಿದ್ದರೆ, ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ದರೆ ಅತಿ ಕಡಿಮೆ ಸಮಯದಲ್ಲಿ ಈ ಚಟ್ನಿನ ರೆಡಿ ಮಾಡ್ಕೊಳ್ಬೋದು. ನಂತರ ನಾನು ಇದಕ್ಕೆ 2 ಮೀಡಿಯಮ್ ಸೈಜ್ ಆಗಿರೋ ಟೊಮೆಟೊ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 2 ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ, ಸ್ವಲ್ಪ ಖಾರ ಆಗಲಿ ಅಂತೇಳಿ. ನಾನು ಯಾವುದೇ ರೀತಿ ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡೋ ತನಕ ವೆಯ್ಟ್ ಮಾಡಿ. ನಾವು ಗೋಧಿ ಹಿಟ್ಟಿಗೆ ಕಲಿಸ್ಬೇಕಾದ್ರೆ ಯಾವುದೇ ರೀತಿ ಮೆಣಸಿನ್ಕಾಯಿನ ಹಾಕಿಲ್ಲ, ಪೆಪ್ಪರ್ ಪೌಡರನ್ನು ಹಾಕಿದ್ದೀವಿ. ಹಾಗಾಗಿ ನಾವು ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಕೊಂಡು ಒಣಕಾಯಿನ ತೊಗೊಂಡಿದ್ದೀನಿ. ಜಾಸ್ತಿ ಖಾರ ಆದರೆ ಮಕ್ಕಳು ತಿನ್ನೋದಿಲ್ಲ. ನಂತರ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡು ನಂತರ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇದೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬಾಡೋ ತನಕ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಅಷ್ಟಾದರೆ ಸಾಕು. ಈಗ ಇಷ್ಟಾದರೆ ಸಾಕು. ನೋಡಿ, ಎಲ್ಲ ಚೆನ್ನಾಗಿ ಗ್ರೇವಿಗೆ ಎಲ್ಲ ರೆಡಿಯಾಗಿದೆ. ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಗ್ರೈಂಡ್ನ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀವು ಈ ಥರ ಮಿಕ್ಸಿ ಚಟ್ನಿ ಹಾಕ್ತೀರಾ ಅಂದರೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ಇದಕ್ಕೆ ಪುಟಾಣಿ ಕೂಡ ಹಾಕ್ಕೊಳ್ಬೋದು. ನಾನು ಯಾವುದೇ ರೀತಿ ಪುಟಾಣಿ ಹಾಕಿಲ್ಲ. ನಾನು ಒಂದು ಸಲ ಹಾಕಿ ಮಾಡಿ ನೋಡಿದ್ದೆ, ಅದು ಅಷ್ಟು ಟೇಸ್ಟಿಗೆ ಅನಿಸೋದಿಲ್ಲ. ಇದೇ ಥರ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನು ಇದಕ್ಕೆ ಯಾವುದೇ ರೀತಿ ಮಿಕ್ಸಿಗೆ ಗ್ರೈಂಡ್ ಮಾಡುವಾಗ ನೀರನ್ನು ಹಾಕಿಲ್ಲ. ಸಿಂಪಲಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ನೋಡಿ, ಎಷ್ಟು ಸ್ವಲ್ಪ ನಾನು ಸಿಡಿದೋಗ್ಬಿಡ್ತು. ಮಿಕ್ಸಿ ಜಾರಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಕ್ಯಾಪ್ನ ಲೂಸಾಗಿ ಇಟ್ಕೊಂಡಿದ್ದೆ, ಹಾಗಾಗಿ ಸಿಡಿದ್ಬಿಡ್ತು. ನೋಡಿ, ಈಗ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿನ. ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ಲೇವರ್ ಮಾತ್ರ ನಿಜವಾಗ್ಲೂ ನೀವು ಒಂದು ಸಲ ಮಾಡ್ಕೊಂಡು ತಿಂದರೆ ಪದೇ ನೀವೇ ಮಾಡ್ತೀರಾ.
ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ. ಇದಕ್ಕೆ ಸಿಂಪಲಾಗಿ ನಾನು ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಣಕಾಯಿ, ಕರಿಬೇವು, ಜೀರಿಗೆ, ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ಸಾಧ್ಯ ಆದಷ್ಟು ಸ್ವಲ್ಪ ಎಣ್ಣೆನ ಕಡಿಮೆನೇ ಹಾಕೊಳ್ಳಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳುವಾಗ ಆಲ್ರೆಡಿ ಎಣ್ಣೆನ ಹಾಕಿ ಫ್ರೈ ಮಾಡಿರೋದ್ರಿಂದ ನಾನು ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಸ್ವಲ್ಪ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಿಮಗೆ ನೀರು ಚಟ್ನಿ ಥರ ಬೇಕು ಅಂದರೆ ನೀವು ನೀರು ಚಟ್ನಿ ಥರ ಕೂಡ ಮಾಡ್ಕೊಳ್ಬೋದು. ಬಟ್ ನಾನು ಗಟ್ಟಿಯಾಗಿ ಸ್ವಲ್ಪ ಮೀಡಿಯಮ್ ಆಗಿ ತಿಕ್ಕಾಗಿ ಈ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ಸ್ಟಂಟಾಗಿ ಈ ದೋಸೆಗೆ ಚಟ್ನಿ ಕೂಡ ರೆಡಿ. ಇದನ್ನೀಗ ಸೈಡಲ್ಲಿಡಿ. ಈ ಚಟ್ನಿ ಮಾಡೋಷ್ಟಕ್ಕೆ ನಮ್ಗೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆಂದಿರುತ್ತೆ. ನೋಡಿ ನಾನೀಗ ಸ್ವಲ್ಪ ದೋಸೆ ಹಂಚಿಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ಕೆಲವರು ಎಣ್ಣೆ ಕೂಡ ಹಾಕ್ಕೊಳ್ತಾರೆ, ಬಟ್ ಎಣ್ಣೆ ಹಾಕೋ ನೆಸೆಸಿಟಿಲಿ ಈರುಳ್ಳಿನ ಚೆನ್ನಾಗಿ ಸ್ಪ್ರೆಡ್ ಮಾಡಿದರೆ ಸಾಕು. ಆ ಥರನೂ ಕೂಡ ಮಾಡ್ಬೋದು. ಬಟ್ ಈ ಥರ ಮಾಡಿದರೆ ಇನ್ನೂ ಗರಿ ಗರಿಯಾಗಿ ಕೂಡ ನಿಮಗೆ ದೋಸೆ ರೆಡಿ ಆಗುತ್ತೆ. ನಾರ್ಮಲಾಗಿ ದೋಸೆ ಚೌಟಿಂದ 1 ಸ್ಪೂನ್ ಅಷ್ಟು ಕಂಪ್ಲೀಟಾಗಿ 1 ಸ್ಪೂನ್ನ ಹಾಕ್ಕೊಳ್ಳಿ. ನಿಧಾನವಾಗಿ ಈ ಥರ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಬನ್ನಿ. ಒಂದು ಸೈಡ್ ದಪ್ಪ, ಒಂದು ಸೈಡ್ ತೆಳುವಾಗಿ ಮಾಡಬೇಡಿ. ಎಲ್ಲನೂ ಒಂದೇ ಸೈಜಲ್ಲಿ ನಿಧಾನವಾಗಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಗ್ಯಾಸನ್ನು ಈಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ದೋಸೆ ಎಲ್ಲ ಹಾಕಿದ ತಕ್ಷಣ ಗ್ಯಾಸನ್ನು ಹೈ ಫ್ಲೇಮ್ ಮಾಡಿ, ಹಾಕೋ ತನಕ ಗ್ಯಾಸನ್ನು ಕಂಪ್ಲೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕು. ನೋಡಿ ಈಗ ನಿಧಾನವಾಗಿ ಅದೆಲ್ಲ ಇಟ್ಟು ಯಾವ ಥರ ಚೆನ್ನಾಗಿ ಬೇಯ್ತಿದೆ ಅಂತ. ಈಗ ನಾನು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸ್ಪೂನ್ಗೆ ಚೆನ್ನಾಗಿ ಹಾಕ್ಕೊಂಡು ಇದಕ್ಕೆ ದೋಸೆಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಅಪ್ಲೈ ಮಾಡಿ ಕೊಡೋದ್ರಿಂದ ತುಂಬ ಫ್ಲೇವರಿಯಾಗಿರುತ್ತೆ, ತಿನ್ನೋಕ್ಕೂ ರುಚಿಕರವಾಗಿರುತ್ತೆ. ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಮೇಲಿದಿಟ್ಟೆಲ್ಲ ಚೆನ್ನಾಗಿ ಬೆಂದ ಮೇಲೆ ಲೀಟಾಗಿ ಈ ಥರ ಕಲರ್ ಚೇಂಜ್ ಆಗಿದೆ. ಈಗ ನಾವು ಇದನ್ನು ಉಲ್ಟಾ ತಿರುಗಿಸ್ಬೇಕು. ಉಲ್ಟಾ ಮಾತ್ರ ನಿಧಾನವಾಗಿ ತಿರುಗಿಸಿ. ಕೆಲವ್ರಿಗೆ ಗೋಧಿ ದೋಸೆ ಮಾಡಬೇಕಂದ್ರೆ ತುಂಬಾ ಕೆಟ್ಟೋಗ್ಬಿಡುತ್ತೆ. ಮಾಡೋಕ್ಕೆ ಬರಲ್ಲ ಅನ್ನೋರು ನಾನು ಮಾಡಿರುವಂಥ ಈ ವಿಧಾನದಲ್ಲಿ ನೀವೇನಾದರೂ ಟ್ರೈ ಮಾಡಿದರೆ ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು. ನಾನು ಪ್ರತಿ ಸಲ ಫಸ್ಟ್ಗೆ ಈ ಒಂದು 2-3 ಇಯರ್ಸ್ ಬ್ಯಾಕ್ ಕೆಳಗಡೆ ಗೋಧಿ ದೋಸೆ ಮಾಡಿ ಹೋದಾಗ ತುಂಬ ಸಲ ಕೆಟ್ಟೋಗ್ಬಿಟ್ಟಿದೆ. ಈಗ ನಾನು ಪರ್ಫೆಕ್ಟಾಗಿ 10 ನಿಮಿಷದಲ್ಲಿ ಗರಿ ಗರಿಯಾದ ದೋಸೆಯನ್ನು ಮಾಡ್ತಾಯಿದ್ದೀನಿ. ನೋಡಿ 2 ಸೈಡ್ ಕೂಡ ತುಂಬಾ ಚೆನ್ನಾಗಿ ರೋಸ್ಟಾಗಿ, ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಕೂಡ ಬೇಯಿಸ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಜಸ್ಟ್ 10 ನಿಮಿಷದಲ್ಲಿ ನೀವೇನಾದರೂ ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ನ ಮಾಡಬೇಕು ಅಂದ್ಕೊಂಡಿದ್ರೆ ಗರಿ ಗರಿಯಾದ ಸಾಫ್ಟಾದ ಈ ಗೋಧಿ ದೋಸೆನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.